ಟಿವಿ9 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಟೀಂ ಇಂಡಿಯಾ ಕ್ರಿಕೆಟ್ ತಂಡದ ಮಾಜಿ ಆರಂಭಿಕ ಆಟಗಾರ ಶಿಖರ್ ಧವನ್ ತಮ್ಮ ಬಹುಕಾಲದ ಗೆಳತಿ ಸೋಫಿ ಶೈನ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ನಿನ್ನೆ ಕಾಲಿಟ್ಟಿದ್ದಾರೆ. ಇದು ಶಿಖರ್ ಧವನ್ ಅವರಿಗೆ ಎರಡನೇ ಮದುವೆಯಾಗಿದ್ದು, ಧವನ್ ಮತ್ತು ಸೋಫಿ ಶೈನ್ ಇಬ್ಬರು ಸುಮಾರು 2 ವರ್ಷಗಳಿಂದ ಪರಸ್ಪರ ಸಂಪರ್ಕದಲ್ಲಿದ್ದು, ಜನವರಿ 12ರಂದು ಇನ್ಸ್ಟಾಗ್ರಾಂ ಮೂಲಕ ಅಧಿಕೃತವಾಗಿ ನಿಶ್ಚಿತಾರ್ಥವನ್ನ ಘೋಷಣೆ ಮಾಡಿದ್ರು. ನಿನ್ನೆ ದೆಹಲಿ ಎನ್ಸಿಆರ್ನಲ್ಲಿ ನಡೆದ ಮದುವೆಯಲ್ಲಿ ಕುಟುಂಬಸ್ಥರು ಮತ್ತು ಅತ್ಯಾಪ್ತರಷ್ಟೇ ಭಾಗಿಯಾಗಿ ನವ ದಂಪತಿಗೆ ಶುಭ ಹಾರೈಸಿದ್ದಾರೆ. ಇನ್ನು ಸೋಫಿ ಶೈನ್ ಮತ್ತು ಶಿಖರ್ ಪರಿಚಯ, ಪ್ರೀತಿ, ಪ್ರೇಮ ಹೇಗಾಯ್ತು ಅನ್ನೋದನ್ನ ನೋಡೋದಾದ್ರೆ, ಮೊದಲ ಪತ್ನಿಗೆ ಡಿವೋರ್ಸ್ ಕೊಟ್ಟ ಕೆಲವೇ ತಿಂಗಳಲ್ಲಿ ಧವನ್ ಹೊಸ ಪ್ರೀತಿಯ ಬಲೆಗೆ ಬಿದ್ರು. ಶಿಖರ್ ಮತ್ತು ಐರಿಷ್ ಮೂಲದ ಸೋಫಿ ಶೈನ್ ಕಳೆದ 2 ವರ್ಷಗಳಿಂದ ಡೇಟಿಂಗ್ ಮಾಡ್ತಿದ್ರು. ಅವರ ಸಂಬಂಧ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದು 2024ರಲ್ಲಿ. ನಂತರ 2025ರಲ್ಲಿ ಈ ಜೋಡಿ ತಮ್ಮ ನಡುವಿನ ಸಂಬಂಧದ ಬಗ್ಗೆ ಕನ್ಫರ್ಮ್ ಮಾಡ್ತಾರೆ. ಈಗ ಇವರಿಬ್ಬರ ನಡುವಿನ ಪ್ರೀತಿಗೆ ಮದುವೆಯ ಮುದ್ರೆ ಬಿದ್ದಿದ್ದು, ಶಿಖರ್ ಜೀವನದ ಹೊಸ ಅಧ್ಯಾಯ ಆರಂಭವಾಗಿದೆ. ಶಿಖರ್ ಧವನ್ ಅವರು ಕೈ ಹಿಡಿದಿರುವ ಸೋಫಿ ಶೈನ್ನ ವೃತ್ತಿ ಜೀವನದಲ್ಲಿ ಬಹುಮುಖ ಪ್ರತಿಭಾನ್ವಿತೆ. ಅವರು ಉತ್ಪನ್ನ ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ದಾರೆ. ಐರ್ಲೆಂಡ್ನ ಲಿಮೆರಿಕ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಪದವಿ ಪಡೆದಿದ್ದಾರೆ. ಪ್ರಸ್ತುತ ಸೋಫಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುಧಾಬಿಯ ನಾರ್ದರ್ನ್ ಟ್ರಸ್ಟ್ ಕಾರ್ಪೊರೇಷನ್ನಲ್ಲಿ 2ನೇ ಉಪಾಧ್ಯಕ್ಷ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗಾಗಲೇ ಹೇಳಿದಂಗೆ ಶಿಖರ್ ಧವನ್ ಅವರಿಗೆ ಇದು 2ನೇ ಮದುವೆಯಾಗಿದ್ದು, ಈ ಹಿಂದೆ ಅಂದರೆ 2011ರಲ್ಲಿ ಆಯಿಷಾ ಮುಖರ್ಜಿಯವರನ್ನ ಮದುವೆಯಾಗಿದ್ರು. ಆದರೆ ಸಂಸಾರ ಹಳಿ ತಪ್ಪಿದ ಕಾರಣ 2023 ಅಕ್ಟೋಬರ್ನಲ್ಲಿ ಈ ದಂಪತಿ ಡಿವೋರ್ಸ್ ಪಡೆದು ದೂರವಾಗಿದ್ದು, ಈ ದಂಪತಿಗೆ ಓರ್ವ ಪುತ್ರನಿದ್ದಾನೆ.